ಪ್ರೈಸ್ ಗಾಡ್, ಶಾಲೋಮ್. ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಬಿಗ್ ಜೆ ವಾಹಿನಿಯ ಗ್ರೇಟ್ ಸೊಲ್ಯೂಷನ್ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಾನು ಡಾಕ್ಟರ್ ಸಿಬ್ ಡಿಮೆಲೋ, ನನ್ನ ಜೊತೆ ಇದ್ದಾರೆ ಪಾಸ್ಟರ್ ಆಲ್ಫೋನ್ಸ್ ಡಿಮೆಲೋ. ನಾವು ಗ್ರೇಸ್ ಆ್ಯಂಡ್ ಟ್ರೂತ್ ಮಿನಿಸ್ಟ್ರಿ ಶಿವಮೊಗ್ಗದಿಂದ. ಬನ್ನಿ, ಈ ರಾತ್ರಿ ನಾವು ದೇವರ ವಾಕ್ಯನ ಕೇಳಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತ ತಂದೆಯಾದ ಪರಲೋಕದವರಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ಒಂದು ರಾತ್ರಿ ವೇಳೆಯ ಸಂಧಾನದಲ್ಲಿ ಬಂದಿದ್ದೇವೆ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ. ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡು. ವೀಕ್ಷಿಸುವ ಪ್ರತಿಯೊಬ್ಬ ದೇವಚಂದ್ರರ ಜೊತೆಯಲ್ಲಿ ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅವರ ಪರಿಸ್ಥಿತಿಗೆ ತಕ್ಕಂತೆ ನೀನು ಮಾತಾಡು ಸ್ವಾಮಿ. ಕರ್ತನೆ, ಹೃದಯದ ಅಂತರವನ್ನು ಬಲ್ಲ ದೇವನಾಗಿದೆ ಸ್ವಾಮಿ. ಸ್ತೋತ್ರ. ಅವರು ಹಾದು ಹೋಗುವ ಪರಿಸ್ಥಿತಿಗಳು ಏನಿದೆಯೋ ಅವೆಲ್ಲವನ್ನೂ ಬಲ್ಲವನಾಗಿದೆ. ಪ್ರತಿಯೊಬ್ಬರಿಗೆ ಉತ್ತರವಾಗಿ ನೀನು ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ಅದ್ಭುತಗಳು ಮಹತ್ಕಾರ್ಯ ಮಾಡುವ ದೇವನಾಗಿದೆ ಸ್ವಾಮಿ. ಸ್ತೋತ್ರ. ನಿನ್ನ ವಾಕ್ಯ ಸಜೀವವಾಗಿದೆ. ಸಜೀವವುಳ್ಳ ವಾಕ್ಯಗಳು ಕರ್ತನೆ, ಅದು ಬಲಶಾಲಿಯಾಗಿ ಹೋಗಿ ಕರ್ತನೆ ಕಾರ್ಯ ಸಾಧುವ ವಾಕ್ಯವಾಗಿ ನೀನು ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ತಗ್ಗಿಸಿಕೊಡ್ತೇನೆ. ನಾಮೊಂದೇ ಮಹಿಮೋದರಿ ಕರ್ತನೆ. ಸಮಸ್ತ ಘನಮಾನ ಮಹಿ ನಿನ್ನೊಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದ ತಂದೆ, ಆಮೇನ್. ಆಮೆನ್. ಪ್ರೈಸ್ ಗಾಡ್. ದೇವರು ಒಳ್ಳೆಯವನಾಗಿದ್ದಾನೆ. ನನ್ನ ಪ್ರೀತಿ ದೇವಜನರೇ, ಈ ರಾತ್ರಿಯಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಾಗ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಅದು ಇದ್ದ ಹಾಗೆ ಇರುವುದಿಲ್ಲ. ಆಮೆನ್. ಯಾಕೆಂದರೆ ವಾಕ್ಯವನ್ನು ಹೊಂದುವನು ಅವನು ಜೀವವನ್ನು ಹೊಂದುವಂತನಾಗಿ. ದ ಲೈಫ್ ಆಫ್ ಗಾಡ್ ಝೋಹೆ ಅಂದರೆ ಗಾಡ್ ಕೈಂಡ್ ಆಫ್ ಲೈಫ್, ಅಂದರೆ ದೇವರಲ್ಲಿ ಯಾವ ಕೊರತೆ ಇಲ್ಲ, ಆತನಲ್ಲಿ ಯಾವ ಬಲಹೀನತೆ ಇಲ್ಲ. ಸೊ ಆ ಒಂದು ಜೀವ ನಿಮ್ಮ ಒಳಗೆ ಆತನ ಇಟ್ಟಿದ್ದಾನೆ. ಆಮೆನ್. ಸೊ ಈ ವಾಕ್ಯ ಕೇಳುತ್ತಿರುವಾಗ ನಿಮ್ಮ ಶರೀರ ಹಾಗೂ ನಿಮ್ಮ ಪ್ರಾಣ, ಯುವರ್ ಸೋಲ್, ಅದು ರಿಫ್ರೆಶ್ ಆಗುವಂಥದ್ದಾಗಿದೆ, ಅದು ಎನರ್ಜೈಸ್ ಆಗುವಂಥದ್ದಾಗಿದೆ. ಮುಖ್ಯವಾಗಿ ನಿಮ್ಮ ಆತ್ಮಕ್ಕೆ ವಾಕ್ಯ ಹೋಗುವಂಥದ್ದಾಗಿದೆ. ಆಮೆನ್. ನಿಮ್ಮ ಆತ್ಮದಲ್ಲಿ ವಾಕ್ಯ ತುಂಬಿಸಿಕೊಳ್ಳುವಾಗ, ರಿಸೀವ್ ಮಾಡುವಾಗ ನಿಮ್ಮ ಶರೀರ, ನಿಮ್ಮ ಪ್ರಾಣ ಅದು ಖಂಡಿತವಾಗಿ ಅದು ಮಾರ್ಪಡುವಂಥದ್ದಾಗಿದೆ. ಆಮೇಲೆ ನಾವಿಲ್ಲಿ ವಾಕ್ಯ ನೋಡ್ಕೊಳ್ಳೋಣ. ಲೆಟ್ಸ್ ಟರ್ನ್ ಬೈಬಲ್ ಟು ಸಾಮ್ಸ್ 1, ಕೀರ್ತನೆ 1. ಅನೇಕರಿಗೆ ಈ ಒಂದು ಕೀರ್ತನೆ ನಿಮಗೆ ಪರಿಚಯ ಮತ್ತು ಅನೇಕರು ಮಾತಾಡುವಂಥ ಕೀರ್ತನೆ. ಅನೇಕರು ಇದನ್ನು ಬಾಯ್ಪಾಟ್ ಕೂಡ ಮಾಡಿಕೊಂಡಿರ್ತಾರೆ ಅಲ್ವಾ? ಸೊ ಹಾಗಾಗಿ ಈ ಕೀರ್ತನೆ ನಾವು ನಮ್ಮ ಜೀವಿತದಲ್ಲಿ ನಾವು ರಿಸೀವ್ ಮಾಡಿಕೊಳ್ಳುವಾಗ ಖಂಡಿತವಾಗಿ ನಿಮ್ಮ ಜೀವಿತ ಅದು ಫಲಭರಿತವಾಗಿರ್ತದೆ. ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿ ನೀವು ಇರುವಂತರಾಗಿದ್ದೀರಾ. ಆಮೆನ್. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಇಲ್ಲಿ ನೋಡಿ, ವಾಕ್ಯ ಸ್ಟಾರ್ಟ್ ಆಯಿತು. ಯಾವನು ದುಷ್ಟರ ಆಲೋಚನೆ ನಡೆಯದೆ ಅಂದರೆ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಆಲೋಚನೆಯಿಂದ ನಡೀತಿರ್ತಾನೆ ಅಂತ ಅರ್ಥ. ಹೌದು. ನೀವು ದೇವರ ಆಲೋಚನೆನ ವಾಕ್ಯದ ಮೂಲಕ ಹೊಂದುವಂತರಾಗಿದ್ದೀರಾ. ಏನಂತೀರಾ ಪಾಸ್ಟರ್? ಹೌದು ಅಲ್ವಾ? ಒಂದು ವೇಳೆ ನಾವು ವಾಕ್ಯದಿಂದ ಆಲೋಚನೆ ತಗೊಳ್ತಿಲ್ಲ ಅಂದರೆ ಇನ್ನೊಂದು ಆಲೋಚನೆ ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ಟಿ ವಿ ಮೂಲಕ ಅಥವಾ ಒಂದು ಮೀಡಿಯಾ ಮೂಲಕ ನಾವು ಸ್ವೀಕರಿಸ್ತೇವೆ ಮತ್ತು ನಾವು ಅದರಲ್ಲೇ ನಡಿತೇವೆ. ಹೌದು ಅಲ್ವಾ? ಲೋಕದ ರೀತಿಯಲ್ಲಿ ನಡಿತೇವೆ ನಾವು. ಎಸ್, ಅದು ನಿಮಗೆ ನಡ್ಕೊಂಡು ಹೋಗುತ್ತೆ ಎಲ್ಲ ಒಂದು ಕಡೆ, ಇಲ್ಲ ಅಂತಲ್ಲ. ಆದರೆ ದೇವರ ಮೂಲಕ ಅಂದರೆ ದೇವರ ವಾಕ್ಯದ ಮೂಲಕ ನಡೆಯೋದು ಅದು ಸನ್ಮಾರ್ಗ ನಡೀತದೆ. ದೇವರ ವಾಕ್ಯ ನನ್ನ ಕಾಲಿಗೆ ದೀಪ, ದಾರಿಗೆ ಬೆಳಕು. ರೈಟ್ ಆದ ಪಾತ್ರದಲ್ಲಿ, ರೈಟ್ ಮಾರ್ಗದಲ್ಲಿ, ರೈಟ್ ವ್ಯಕ್ತಿಗಳ ಹತ್ರ ನಾವು ಅದು ನಡ್ಸ್ಕೊಂಡು ಹೋಗ್ತೇವೆ. ದೇವರ ವಾಕ್ಯದಲ್ಲಿ ನಾವು ನಡೆದಾದ್ರೆ. ಅದೇ ದುಷ್ಟನ ಆಲೋಚನೆ ನಡೆದಾದ್ರೆ ಅದು ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು ನಮಗೆ. ಏನು? ಎಸ್, ಅದು ನಾಶನಕ್ಕೆ ತಗೊಂಡು ಹೋಗುತ್ತೆ. ಹೌದು. ಕೆಲವೊಂದು ಸಾರಿ ಸೈತಾನನು ಹೇಗೆ ಮಾಡ್ತಾನೆ ಅಂದರೆ ಕೆಲವೊಂದು ಸಂಗತಿಯನ್ನು ಕೊಟ್ಟು ಅಮೂಲ್ಯವಾದನ್ನೇ ತಗೊಂಡ್ಬಿಡ್ತಾನೆ ಅಲ್ವಾ? ಬೈಬಲಲ್ಲಿ ಅನೇಕ ಜ್ಞಾನೋಕ್ತಿಯಲ್ಲಿ ನೋಡ್ತೇವೆ. ಏನಂದರೆ ಒಂದು ವ್ಯಭಿಚಾರಿ ಸ್ತ್ರೀಯು ಅವಳೇನು ಮಾಡ್ತಾಳೆ, ಅಮೂಲ್ಯವಾದ ಜೀವನ ಬೇಟೆ ಆಡ್ತಾಳೆ ಅಲ್ವಾ? ಸೊ ಹಾಗಾಗಿ ನೋಡಿ, ಸೈತಾನ ಏನೋ ಒಂದು ಒಂದು ಆಫರ್ ಕೊಟ್ಬಿಟ್ಟು ಅವನ ಆತ್ಮವನ್ನೇ ಅವನು ಏನು ಮಾಡಿಬಿಡ್ತಾನೆ, ನಾಶಕ್ಕೆ ತಗೊಂಡೋಗ್ತಾನೆ. ನನ್ನ ಪ್ರೀತಿ ದೇವಜನರೇ, ದೇವರ ಉದ್ದೇಶ ನೀವು ನಾಶ ಆಗಬಾರ್ದು, ನೀವು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿಯನ್ನು, ಸಮೃದ್ಧಿಯನ್ನು ಕಾಣಬೇಕೆಂಬುದಾಗಿ. ಆಮೆನ್. ಸೊ ಹಾಗಾಗಿ ನಿಮ್ಮ ಆಲೋಚನೆ, ನಿಮ್ಮ ಥಾಟ್ಸ್ ಪ್ರತಿಯೊಂದು ಕೂಡ ದೇವರ ವಾಕ್ಯದ ಇನ್ಫ್ಲುಯೆನ್ಸ್ ಹೊಂದಲಿ ಯೇಸು ನಾಮದಲ್ಲಿ. ಆಮೆನ್. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಅಲ್ವಾ, ನಾಟ್ ಈವನ್ ಸ್ಟ್ಯಾಂಡಿಂಗ್ ವಿತ್ ದೇಮ್. ಅಂದರೆ ನೋಡಿ, ಈ ಲೋಕದ ಜನರ ಜೊತೆಯಲ್ಲಿ ಇರಬಾರ್ದಂತ ಹೇಳ್ತಿಲ್ಲ. ನೀವು ಹೋಗುವಂಥ ಕೆಲಸದ ಮಾಡೋ ಜಾಗದಲ್ಲಿ ಎಷ್ಟೋ ಜನ ರಕ್ಷಣೆ ಒಂದೇ ಜನರು ಇರ್ತಾರೆ. ಅಂದರೆ ನಮ್ಮ ಪಾಯಿಂಟ್ ಅವ್ರ ಜೊತೆ ಇರಲೇಬೇಡಿ ಅಂತಲ್ಲ, ಅವರ ಮಾರ್ಗದಲ್ಲಿ ಅಂದರೆ ಅವರ ವೇಸ್, ಅವರು ನಡೆಯುವಂಥ ರೀತಿಯಲ್ಲಿ ನೀವು ನಡೆಯಬೇಡಿ, ಇಜ್ಜೋಡಾಗಬೇಡ್ರಿ ಅಲ್ವಾ ಪಾಸ್ಟರ್? ಹೌದು. ಏನು ಮಾಡಬೇಕು ನಾವು ಅವ್ರ ಮೇಲೆ ಪ್ರಭಾವ ಬೀರೋರಾಗಬೇಕು.
ಎಸ್, ನಾವು ಅವ್ರ ಪ್ರಭಾವ ಬೀರಿ ಅವರು ನಮ್ಮ ಆಲೋಚನೆ ಬರ್ಬೇಕು. ನೀ ಕರೆಕ್ಟ್, ನೀವು ಹೇಳ್ತಿರೋದು ಸರಿ ಇದೆ ಅಂತ. ಯಾಕಂದ್ರೆ ದೇವರ ಆಲೋಚನೆ ಅದು ಯಾವಾಗಲೂ ಸರಿಯಾಗಿ ಇರುತ್ತೆ. ದೇವರು ಕೂಡ ಆಲೋಚನೆ, ದೇವ್ರ ಮಕ್ಕಳು ನಡೆಯುವ ಮಾರ್ಗ ಅದು ಯಾವಾಗಲೂ ಸರಿಯಾಗಿದೆ, ಸತ್ಯ ಮಾರ್ಗವಾಗಿದೆ. ಅನ್ಯಾಯವಾಗಲಿ, ಮೋಸವಾಗಲಿ, ವಂಚನೆ ಆಗಲಿ ಯಾವುದೇ ಒಂದು ಅಂಶವೂ ಸಹ ದೇವರ ಮಕ್ಕಳಲ್ಲಿ ಇರುವುದಿಲ್ಲ. ಯಾಕಂದ್ರೆ ದೇವರು ನಮಗೆ ಆ ರೀತಿ ಬೋಧಿಸುವ ಕ್ರಮನೇ ಹಾಗಾಗಿದೆ. ಆವಾಗ ನಾವು ಸರಿಯಾದ ಮಾರ್ಗನೇ ಬೋಧಿಸ್ತಾ ಇರ್ತೇವೆ. ಅದು ನಮ್ಮ ಆಲೋಚನೆಗೆ, ಅಂದರೆ ನಾವು ಹೇಳುವ ಮಾರ್ಗದಲ್ಲಿ ಲೋಕ ನಮ್ಮಿಂದ ಪ್ರಭಾವಿತರಾಗಬೇಕು. ಬದಲಿಗೆ ನಾವು ಅವರಿಗೆ ಪ್ರಭಾವಿತರಾಗಿ ನಾವು ಲೋಕದೃಷ್ಟಿಗೆ ಹೋಗಬಾರ್ದು. ನಾವು 100% ಪಾಸ್ಟರ್ ಹೇಳಿದ್ರೆ ಅಗ್ರಿ ಆಗ್ತೀನಿ. ಯಾಕಂದರೆ ನಾವು ಪ್ರಭಾವ ಸ್ವರೂಪನ ದೇವ ಮಕ್ಕಳು ನಾವಾಗಿದ್ದೇವೆ. ದೇವರ ಪ್ರಭಾವ ಮೂಲಕವಾಗಿ ನಾವು ಅನೇಕರನ್ನ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ದೇವರು ನಮ್ಗೆ ಕರೆದಿದ್ದಾನೆ ಹೊರತು ಅವರ ಪ್ರಭಾವಕ್ಕೆ ನಾವು ಮರಳಾಗಿ ಅವರಿಂದ ಹೋಗುವಂಥದ್ದಲ್ಲ ಅಲ್ವಾ? ಅವ್ರು ನೋಡಿ ಹೇಳ್ತಾ ಇರೋದು, ಅದು ಹಾಗಾಗುತ್ತೆ, ಈ ಕಾಯಿಲೆ ಬಂತು, ಅದು ಬಂತು, ಅಲ್ಲಿ ಬಂತು, ಇಲ್ಲಿ ಬಂತು ಅಂತ ಹೇಳಿ ನೋಡಿ ಹೇಳ್ತಾರೆ, ಬಾಯಲ್ಲಿ ಹೇಳ್ತಾರೆ, ಹೇಳಿದ್ದೆ ಆಗುತ್ತೆ. ನಾವು ಅದಕ್ಕೆ ವಿರುದ್ಧವಾಗಿ ರೋಗ ಇದ್ದರೆ ರೋಗ ಇಲ್ಲ, ಬರುವುದಿಲ್ಲ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ರೋಗದ ಸೈತಾನ್ಯ ಬಂದು ಅದನ್ನ ನಾವು ಗದಿಸ್ತೇವೆ, ಅದು ಬಿಟ್ಟು ಹೋಗು ಅಂತ ಹೇಳ್ತೀವಿ ನಾವು. ಏನು ಅದಕ್ಕೆ ದೇವರ ಮಕ್ಕಳಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಜಾಗ ಇಲ್ಲ, ಅದು ಇಲ್ಲಿಗಲ್ ಆಗಿದೆ ಎಂಬುದಾಗಿ ನಾವು ಗದಿಸ್ತೇವೆ. ನಮ್ಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಯಾಕಂದರೆ ನಮ್ಮ ದೇಹವು ಈ ಕ್ರಿಸ್ತನ ರಕ್ತದಿಂದ ಕೊಳ್ಳಲ್ಪಟ್ಟಿದೆ. ನಾವು ನಮ್ಮ ಸ್ವಂತ ಸ್ವತ್ತಲ್ಲ, ದೇವರ ಒಂದು ಸ್ವಾಸ್ಥ್ಯ ನಾವಾಗಿದ್ದೇವೆ. ದೇವರು ನಮಗೆ ಅಧಿಕಾರ ಕೊಟ್ಟಿದೆ ಅದನ್ನು ಗದಿಸಿ ಓಡಿಸ್ಲಿಕ್ಕೋಸ್ಕರ. ಆ ಲೋಕದ ಜನರಿಗೆ ಅದಿಲ್ಲ. ಅದ್ರ ಬಗ್ಗೆ ಅದಕ್ಕೆ ಹೇಳಿದರೆ ಅವ್ರು ನಗ್ತಾರೆ ಅಲ್ವಾ? ಬಾಯಲ್ಲಿ ಹೇಳಿದ್ರೆ ಹೋಗ್ಬಿಡ್ತಾ ಅಂತ ನಗ್ತಾರೆ ಅವರು. ಆದರೆ ಅದು ನಮಗೆ ಮಾತ್ರ ಗೊತ್ತು. ಯಾಕಂದರೆ ದೇವರು ನಮಗೆ ಕೊಟ್ಟ ಅಧಿಕಾರ, ನಾವು ಪ್ರಾರ್ಥಿಸುವಾಗ, ನಾವು ಗದರಿಸುವಾಗ ಅದು ಬಿಡುಗಡೆ ಆಗುವುದನ್ನು, ಒಂದು ರೋಗ ಆಗಿರ್ಬೋದು, ಸಾಲ ಆಗಿರ್ಬೋದು, ದರಿದ್ರ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅದು ತೊಲಗಿ ಹೋಗುವುದು ನಾವು ನೋಡಿ ನಮ್ಮ ಜೀವಿತದಲ್ಲಿ ಅನುಭವಿಸೋದಾಗ್ತೇವೆ. ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಅದು ನೋಡೋರು ಆಗಿದ್ದೇವೆ ನಾವು. ಏಮ್ಯಾನ್. ನನ್ನ ಪ್ರೀತಿ ದೇವಜನರೇ, ನಿಮ್ಮ ಜೀವಿತ ದೇವರ ವಾಕ್ಯ ಭರಿತವಾಗಿ ತುಂಬಿದ ಜೀವಂತವಾಗಲಿ ಅಲ್ವಾ? ಸೊ ಇಲ್ಲಿ ನಾವು ನೋಡೋಣ. ನೆಕ್ಸ್ಟ್, ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ವೆರಿ ಇಂಪಾರ್ಟೆಂಟ್. ಇವೆಲ್ಲ ಸಂಗತಿ ನಮ್ಮ ಸ್ಪಿರಿಚುವಲ್ ಲೈಫ್ನ ಡಿಸ್ಟರ್ಬ್ ಮಾಡುವಂಥದ್ದಾಗಿದೆ ಅಲ್ವಾ? ಸೊ ನೀವು ಕೇಳ್ಬೋದು, ನಾವು ಅವ್ರ ಜೊತೆಗೆ ಇರ್ತೀವಿ, ಅವ್ರು ಹೆಚ್ಚೋಡ್ ಆಗ್ತೀವಿ ಅಂದರೆ, ಸೊ ನಾವು ಬೆಳಕಿಗೂ ಕತ್ತಲೆಗೂ ಯಾವ ವ್ಯತ್ಯಾಸ ಇರೋದಿಲ್ಲ ಅಲ್ವಾ? ಅವರಿದ್ದಾಗೆ ನಾವಿರ್ತೀವಿ. ಆದರೆ ನಾವು ಅವರ ಮಧ್ಯದಲ್ಲಿ ಒಂದು ಪ್ರಕಾಶಮಾನ ಬೆಳಕಾಗಿ ದೇವರು ನಮ್ಗೆ ಇಟ್ಟಿದ್ದಾನೆ ಅಲ್ವಾ? ಅದಕ್ಕೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿದೆ. ಅದೇ ಪ್ರಕಾರ ನಾವು ಏಮ್ಯಾನ್ ಅವರ ಕತ್ತಲು ಮಧ್ಯದಲ್ಲಿ ನಾವು ದೇವರ ಬೆಳಕನ್ನು ಪ್ರಕಾಶಿಸುವಾಗ ಅವರಿಗೆ ಏನಾಗ್ತದೆ? ದೇವರ ವಾಕ್ಯದ ಮೂಲಕ ನಾವು ನಡೆಸುವಂತರಾಗಿದ್ದೇವೆ. ಸೊ ಮುಂದೆ ಕಂಟಿನ್ಯೂ ಮಾಡೋಣ ಪಾಸ್ಟರ್. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನೋ ಅವನು ಎಷ್ಟೋ ಧನ್ಯನು. Amen. But his delight is in the law of the Lord, and in his law doth he meditate day and night. ಹಗಲು ರಾತ್ರಿ ದೇವರ ವಾಕ್ಯದಲ್ಲಿ ಆನಂದ ಪಡುವನೇ ಧನ್ಯನು ಅಲ್ವಾ? ನೀವು ರಾತ್ರಿ ನೋಡಿ, ಇಷ್ಟು 9 ಗಂಟೆ ಈ ಸುಮಾರಿಗೆ ಗ್ರೇಸ್ ಟ್ಯೂಷನ್ ಕಾರ್ಯಕ್ರಮ ನಾನು ಕಾಯ್ತಾ ಕೂತಿರ್ತೀರ ಅನೇಕರು ಅಲ್ವಾ? ಸೊ ನೀವು ಬೆಳಗ್ಗೆ ಎದ್ರು ಕೂಡ, ಅಂದರೆ ನೀವು ಎಲ್ಲ ಸಮಯದಲ್ಲಿ ನಿಮ್ಮ ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಮನೇಲಿದ್ದಾಗಲೂ ಅಲ್ವಾ, ಎಲ್ಲ ಟೈಮಲ್ಲೂ ದೇವರ ವಾಕ್ಯದ ಒಂದು ಕಾನ್ಷಿಯಸ್ನೆಸ್, ದೇವರ ವಾಕ್ಯದಲ್ಲಿ ನಡೆಯುವಂಥದ್ದು ಅಲ್ವಾ? ಅದು ನೀವು ಧ್ಯಾನಿಸುವಾಗ ನಿಮ್ಮ ಜೀವಿತ ಅದು ಬ್ಲೆಸ್ಸಡ್ ಲೈಫ್ ಆಗ್ತದೆ. ಯಾವ ಕೇಡು ನಿಮ್ಮ ಮನಸ್ಸಿಗೆ ಬರುವುದಿಲ್ಲ, ಯಾವ ವಿರೋಧಿಸುವಂತಹ ಶಕ್ತಿ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪರಾತ್ಮನ ನಿವಾಸಸ್ಥಾನವಾಗಿ ನೀವು ಮಾಡಿಕೊಂಡಿದ್ರಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ನಿನ್ನ ಗೂಢರ ಸಮೀಪಕ್ಕೂ ಬಾರದು. ಏಮ್ಯಾನ್. ನೀವು ಬ್ಲೆಸ್ಸಡ್ ಪೀಪಲ್ ಆಗಿದ್ದೀರಿ. ಯಾಕೆಂದರೆ ನೀವು ದೇವರ ವಿಶೇಷ ದಯೆನ ಹೊಂದಿದ ಮಕ್ಕಳು ನೀವು ಆಗಿದ್ದೀರಾ. ಏಮ್ಯಾನ್. ಇಲ್ಲಿ ನೋಡೋಣ ಪಾಸ್ಟರ್, ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವರು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಏಮ್ಯಾನ್. ಇಲ್ಲಿ ನೋಡಿ, ಬೈಬಲ್ ನಮ್ಮನ್ನು ಕಂಪೇರ್ ಮಾಡ್ತಾ ಇದೆ. ನೀತಿವಂತ ಅಂದರೆ ಯಾರು ಕ್ರಿಸ್ತ ಯೇಸುನ ಅಂಗೀಕರಿಸಿಕೊಂಡಿದ್ದಾರೆ, ಅವನು ನೀತಿವಂತನಾಗಿದ್ದಾನೆ, ಅವನು ವಾಕ್ಯವನ್ನು ಅನುಸರಿಸುವನಾಗಿದ್ದಾನೆ. ಅವನು ಹೇಗಿದ್ದಾನೆ? ನೀರಿನ ಕಾಲುವೆ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂದರೆ ಯಾವ ಕೊರತೆ ಇಲ್ಲದವನಾಗಿರುವನು ಅಲ್ವಾ? ನೀರಿನ ಕಾಲುವೆ ಇಲ್ಲದ ಮರ ಅಂದರೆ ಕೊರತೆ ಆಗಿರುವಂಥ ಮರ ಅಲ್ವಾ? ಅದಕ್ಕೆ ಪೌಷ್ಟಿಕಾಂಶ ಸಿಗಲ್ಲ, ಅದು ಚೆನ್ನಾಗಿ ಎಲೆ ಬಿಡುವುದಿಲ್ಲ, ಅದು ಚೆನ್ನಾಗಿ ಬೆಳೆಯುವುದಿಲ್ಲ, ಅದು ಫಲ ಕೊಡೋದಿಲ್ಲ ಅಲ್ವಾ? ಆದರೆ ನಮ್ಮ ಸೋರ್ಸ್ ಬಂದು ದೇವರಾಗಿದ್ದಾನೆ. ಈ ಲೋಕದಲ್ಲಿ ನಾವು ಯಾವುದೇ ಕೆಲಸದಲ್ಲಿ ಇರ್ಬೋದು, ಯಾವುದೇ ಒಂದು ಊರಲ್ಲಿ ಇರ್ಬೋದು, ಆದರೆ ನನ್ನ ಪ್ರೀತಿ ದೇವಚಂದ್ರ, ನೀವು ದೇವರಿಂದ ಹೊಂದುವಂತರಾಗಿದ್ದೀರಾ
ಏಮನ್ ಯಾರು ವಾಕ್ಯವನ್ನು ನಂಬ್ಕೊಂಡಿದ್ದಾನೆ ಅವನು 100% ಅವನು ವೃದ್ಧಿ ಆಗುವಂತನಾಗಿದ್ದಾನೆ, ಪ್ರಾಸ್ಪರ್ ಆಗುವಂತನಾಗಿದ್ದೀರಾ. ಏಮನ್ ನಿಮ್ಮ ತಲೆಯನ್ನ ಕಾಡು ಕೊಣದ ಕೊಂಬಿನಂತೆ ನನ್ನ ದೇವರು ಎತ್ತುವಾತನಾಗಿದೆ. ಕೀರ್ತನೆ 92 ಹೇಳ್ತದೆ. ಇಲ್ಲಿ ವಾಕ್ಯ ಹೇಳ್ತದೆ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಗಿಡ ಅಲ್ಲ, ಮರ ಅಲ್ವಾ? ಲೆಬನೋನ್ ದೇವದಾರು ವೃಕ್ಷ, ಖರ್ಜೂರದ ಮರ ಹಾಗೆ ಯಾರು ಇದ್ದಾನೆ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವರ ಕಾರ್ಯಗಳೆಲ್ಲವೂ ಸಫಲವಾಗುವುದು. ನೀವು ಅಭಿವೃದ್ಧಿ ಆಗೇ ಆಗ್ತೀರಾ ಮತ್ತು ನೀವು ಅನೇಕರಿಗೆ ಬ್ಲೆಸ್ಸಿಂಗ್ ಕೂಡ ಆಗಿರ್ತೀರಾ. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲ ಆಗುವುದು. ನನ್ನ ಪ್ರೀತಿ ದೇವ ಜನರೇ, ಯಾರು ವಾಕ್ಯವನ್ನು ನೀವು ನಂಬ್ತೀರಾ, ಯಾರು ಕೃಪೆಯನ್ನು ಆತ್ಕೊಂಡಿದ್ದೀರಾ, ನಿಮ್ಮ ಜೀವಿತದಲ್ಲಿ ನೀವು ಸಫಲತೆಯನ್ನು ಅದೇನಾಗಿದೆ ಫಲವಾಗಿ ನೀವು ಹೊಂದಿದ್ದೀರಾ. ಇಲ್ಲಿ ನಾವು ಪ್ರಯಾಸ ಪಡುವುದು ಏನಿಲ್ಲ, ಆತನ ಕೃಪೆ ಮೂಲಕವಾಗಿ ನಾವು ಎಲ್ಲವನ್ನು ಮಾಡಲಿಕ್ಕೆ ದೇವರು ನಮ್ಮನ್ನು ಶಕ್ತರನ್ನಾಗಿ ಮಾಡಿದ್ದಾನೆ. ವೆನ್ ವಿ ಚೂಸ್, ಇದು ಆಯ್ಕೆ ಆಗಿದೆ ಅಲ್ವಾ? ನಾವು ನೋಡ್ತೇವೆ ಕೀರ್ತನೆ 1 ಸ್ಟಾರ್ಟ್, ಯಾವನು ದುಷ್ಟನ ಆಲೋಚನೆ ನಡೆಯದೆ, ಇದು ಆಪ್ಷನ್ ಅಂದರೆ ನಡಿಬೋದು, ನಡೆದ್ರೆ ನಾವು ಬ್ಲೆಸ್ಸಿಂಗ್ ಆಗಿರಲ್ಲ ಅಲ್ವಾ? ನೋಡಿ, ನೀವು ಬೆಂಕಿ ಕೈ ಹಾಕ್ಬಿಟ್ಟು ಕೈ ಸುಡದೆ ಹೋಗಲಿ ಅಂದರೆ ಅದು ಇಂಪಾಸಿಬಲ್ ಅಲ್ವಾ? ಆದರೆ ದೇವ್ರು ನಮಗೆ ವಿಲ್ ಕೊಟ್ಟಿದ್ದಾನೆ, ನಾವು ಅದನ್ನು ಚೂಸ್ ಮಾಡಿದ್ರೆ, ಅದನ್ನು ಮುಟ್ಟದೇ ಹೋದರೆ ನಾವು ಏನಾಗ್ತೇವೆ, ದೇವರಿಗೋಸ್ಕರ ಬಲವಾಗಿ ನಾವು ಏನಾಗ್ತೇವೆ, ಫಲ ಕೊಡುವ ಮರ ಆಗಿ ಇರ್ತೇವೆ. ಇಲ್ಲಿ ನೋಡ್ತೇವೆ, ಅದರ ಎಲೆ ಬಾಡೋದೇ ಇಲ್ಲ, ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲ ಆಗೋದು. ಅಂದರೆ ನಿಮ್ಮ ಮಾಡುವ ಕೆಲಸ, ನೀವು ಮಾಡುವಂಥ ಸೇವೆ, ನೀವು ಮಾಡುವಂಥ ವಿದ್ಯಾಭ್ಯಾಸ ಅವೆಲ್ಲವೂ 100% ಅದು ವೃದ್ಧಿ ಆಗುವಂಥದ್ದಾಗಿದೆ. ದುಷ್ಟರು ಹಾಗಲ್ಲ, ಗಾಳಿ ಬಡ್ಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಆದ್ದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿಯೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲಿಯೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ನಿಮ್ಮ ಪ್ರಶ್ನೆ ಬರ್ಬೋದು, ಅಂದರೆ ನೀತಿವಂತರಿಗೆ ಕಷ್ಟಗಳೇ ಬರಲ್ವ ಅಂತ. ಕಷ್ಟಗಳು ಬರ್ತವೆ, ಬಂದರೂ ನನ್ನ ದೇವರು ನಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ಬಿಡಿಸಿ, ಬೈಬಲ್ ವಾಕ್ಯ 118 ಕೀರ್ತನೆ ನೋಡ್ತೇವೆ, ಇಂಪಾದ ಸ್ಥಳದಲ್ಲಿ ಅಲ್ವಾ, ವಿಶಾಲವಾದ ಸ್ಥಳದಲ್ಲಿ ಆತ ನಮ್ಮನ್ನು ನಿಲ್ಲಿಸುವಂತನಾಗಿದ್ದಾನೆ ಅಲ್ವಾ? ಯೆಹೋವನ ನೀತಿವಂತನ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಇವತ್ತು ಲೋಕದ ಜನ ನೋಡಿಬಿಟ್ಟು ಕೆಲವೊಂದು ಸಾರಿ ಅಂದ್ಕೊಳ್ತೀವಿ, ಎಷ್ಟು ಚೆನ್ನಾಗಿದ್ದಾರಲ್ಲ, ಎಷ್ಟು ಜೂಮ್ ಜಾಮ್ ಆಗಿದ್ದಾರಲ್ಲ. ಕೆಲವರು ವರ್ಡ್ಲಿ ಅಂದರೆ ಶಾರೀರಿಕವಾದ ಕಣ್ಣುಗಳಿಂದ ನೋಡ್ತಾರೆ ಅಲ್ವಾ? ನೋಡ್ತಾನೆ ಯಾವ ರೀತಿಯಾಗಿ ಮೇಲೋದ ವ್ಯಕ್ತಿ ಏನಾಗ್ತಾನೆ, ಕೆಳಗೆ ಬಂದುಬಿಡ್ತಾನೆ ಅಲ್ವಾ? ಕೆಲವರು ಇಲ್ದಂಗೆ ಅಡ್ರೆಸ್ ಇಲ್ದಂಗೆ ಹೋಗ್ತಾರೆ. ಹೌದು, ಬೈಬಲ್ ವಾಕ್ಯ ಹೇಳ್ತಿದೆ, ಹಡವಿಯ ಹೂವಿನ ಹಾಗೆ ಅವನೇನಾಗ್ತಾನೆ, ಬೆಳೆದ್ಬಿಟ್ಟು ಇಲ್ದಂಗೆ ಹೋಗ್ಬಿಡ್ತಾನೆ ಅಲ್ವಾ? ಆದರೆ ನೀವು ಮರಕ್ಕೆ ದೇವ್ರು ಕಂಪೇರ್ ಮಾಡಿದ್ದಾನೆ. ಅಂದರೆ ಮರ ಸ್ವಲ್ಪ ನಿಧಾನವಾಗಿ ಬೆಳೀತದೆ ಅಲ್ವಾ? ದಿಢೀರಂತ ಕಾಣಲ್ಲ. ಹುಲ್ಲು ಹೇಗೆ ಬೆಳೀತದೆ, ದಿಢೀರಾಗಿ ಬೆಳೀತದೆ ಅಲ್ವಾ? ಹಂಗೆ ದಿಢೀರಾಗಿ ಇಲ್ಲದ ಹಾಗೆ ಹೋಗ್ತದೆ. ಆದರೆ ನೀವು ಮರಕ್ಕೆ ದೇವ್ರು ಕಂಪೇರ್ ಮಾಡಿ, ಅಂದರೆ ವಾಕ್ಯವನ್ನು ನಿರಂತರವಾಗಿ ನೀವು ಮಾತಾಡ್ತಾ ಹೋಗ್ರಿ, ರಿಸೀವ್ ಮಾಡ್ತಾ ಹೋಗಿ, ನೀವು ಬೆಳೀತಾ ನೀವು ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿರ್ತೀರ. ಓಕೆ ಪಾಸ್ಟರ್, ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. ಲೆಸ್ತಾನ ಬೈಬಲ್ ಟು ಸಾಮ್ಸ್ 37, ಕೀರ್ತನೆ 37ರಲ್ಲಿ 35ನೇ ವಚನ ನಾವು ವಾಕ್ಯ ತೆಗೆದುಕೊಂಡು ನೋಡೋಣ. ಸಾಮ್ಸ್ 37:35. ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದೆನು. ನೋಡಿ, ಭೀಕರವಾಗಿ, ಕೆಲವರು ಭೀಕರನಾಗಿ ಅಂದ್ರೆ ವೆರಿ ಟ್ರೆಮೆಂಡಸ್ ಅಲ್ವಾ? ಬಹಳ ರಫ್ ಆಗಿ ಏನು ಹೇಳ್ತಾರೆ ಹೇಳ್ಬೇಕಾರೆ, ಶಾರ್ಟ್ ಸ್ಪ್ಯಾನಲ್ಲಿ ಕೆಲವರು ಹೇಳ್ತಾರೆ, ಏನು ಶಾರ್ಟ್ ಸ್ಪ್ಯಾನಲ್ಲಿ ಹಿಂಗೆ ಬೆಳೆದ್ಬಿಟ್ರು ಅಲ್ವಾ? ಅದೇ ರೂಟ್ ಹಿಡಿಯಕ್ಕೆ ಹೋಗ್ಬಿಡಿ ಅಲ್ವಾ? ನೀವು ನೀತಿವಂತರಾಗಿ ಬೆಳೆದು ತಪ್ಪಲ್ಲ, ಬೇರೆ ನಾಶ ಮಾಡಿ ಬೇರೆ ತೊಂದರೆ ಕೊಟ್ಟು ಬೆಳೆದು ಅದು ತಪ್ಪು. ಅನ್ಯಾಯವಾಗಿ ನ್ಯಾಯಬದ್ಧವಾಗಿ ಎಷ್ಟೇ ಬೇಕಾದ್ರೆ ಬೆಳೀಲಿ ಅವರು. ಏನು ದುಷ್ಟನಂದ್ರೆ ಇಲ್ಲಿ ದೇವ್ರು ಅರಿಯದವನು ಅಂತ ಇಲ್ಲಿ ಫಸ್ಟ್ ದೇವ್ರ ಮಕ್ಕಳಲ್ಲ ಇವರು. ಏನು ದೇವ್ರ ಮಕ್ಕಳಲ್ಲ, ದೇವ್ರು ಅರಿಯದೆ ಅಂದರೆ ದೇವ್ರನ್ನ ತಿರಸ್ಕಾರ ಮಾಡುವರು. ವಾಕ್ಯ ನಂಬದೇ ಇರೋನು, ಯೇಸುವೇ ನಂಬದೇ ಇರೋನು
ಅವನು ದುಷ್ಟನಾಗಿದ್ದಾನೆ ಅಂತ ಹೇಳ್ತಾನೆ ಅಷ್ಟೇ. ಎಸ್, ದುಷ್ಟನು ಭೀಕರನಾಗಿ ಸ್ವಾಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡು ನೋಡಿದ್ದೆನು ಅಲ್ವಾ. ನೆಕ್ಸ್ಟ್ ನೋಡ್ತೇವೆ 30. ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೇ ಹೋಗಿದ್ದನು, ಅವನನ್ನು ಹುಡುಕಿದರೂ ಸಿಕ್ಕಲೇ ಇಲ್ಲ. ಭೀಕರವಾಗಿ ಬೆಳೆದಿದ್ದ ಅಲ್ವಾ, ಹಸುರಾಗಿ ವಿಸ್ತಾರವಾಗಿ ಬೆಳೆದಿದ್ದ. ಆದರೆ ನಂತರದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ನಂತರ ನೋಡಿದಾಗ ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು, ಅವನು ಹುಡುಕಿದರೂ ಸಿಕ್ಕಲೇ ಇಲ್ಲ. ಅಡ್ರೆಸ್ ಇಲ್ಲದಂಗೆ ಹೋಗ್ಬಿಟ್ಟಿದೆ ಅಲ್ವಾ. ಕೆಲವೊಂದು ಸಾರಿ ಕೆಲವರು ವೃದ್ಧಿ ಆಗೋದನ್ನು ನೋಡಿಕೊಂಡು ನೀವು ಉರಿಗೊಳ್ಬೇಡ್ರಿ ಅಲ್ಲ, ದುಷ್ಟನ ನೋಡಿ ಉರಿಗೊಳ್ಳಬೇಡ ಅಂತ ವಾಕ್ಯ ಹೇಳ್ತದೆ. ಹೌದು ಅಲ್ವಾ. ದೇವರು ದುಷ್ಟನ ಸಾವಿನಲ್ಲಿ ಸಂತೋಷ ಪಡುವನಲ್ಲ, ನೀವು ಅವ್ರಿಗೋಸ್ಕರ ಪ್ರೇಯರ್ ಮಾಡಬೇಕಾಗಿದೆ ಅಲ್ವಾ. ಅವನು ಯಾಕಂದರೆ ಈ ಲೋಕವೆಲ್ಲ ಸಂಪಾದಿಸಿ ತನ್ನ ಸ್ವಂತ ಪ್ರಾಣವನ್ನು ತನ್ನ ಆತ್ಮವನ್ನು ನಷ್ಟಪಟ್ಟರೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಎಲ್ಲರೂ ರಕ್ಷಣೆ ಹೊಂದಿ ನಿತ್ಯ ಜೀವನ ಹೊಂದಬೇಕು, ಸತ್ಯದ ಜ್ಞಾನಕ್ಕೆ ಬರಬೇಕು, ಅದು ದೇವರ ಉದ್ದೇಶವಾಗಿದೆ. ನನ್ನ ಪ್ರೀತಿ ದೇವಚಂದ್ರೆ, ಈ ಲೋಕದ ಜನರ ರೀತಿಯನ್ನು ಬೆಳೆಯುವ ರೀತಿಯನ್ನು ನೋಡಿ ನೀವು ಹೊಟ್ಟೆ ಕಿಚ್ಚು ಪಡೋದಾಗಲಿ ಅಥವಾ ಉರಿಗೊಳಕ್ಕೆ ಹೋಗ್ಬಿಡ್ರಿ. ದೇವರು ಖಂಡಿತವಾಗಿ ದೇವರ ವಾಕ್ಯವನ್ನು ನಂಬುವ ಮಕ್ಕಳನ್ನು ವೃದ್ಧಿಪಡಿಸುವ ಆತನಾಗಿದ್ದಾನೆ. ಇದೇ ಅಲ್ಲಿ ಕೀರ್ತನೆ ಮುಂದೆ ಕಂಟಿನ್ಯೂ ಮಾಡಿ ನೋಡೋಣ. 37ನೇ ವಚನ. ಒಳ್ಳೆ ನಡತೆ ಉಳ್ಳವನನ್ನು ನೋಡು, ಯಥಾರ್ಥವನ್ನು ಲಕ್ಷಿಸು, ಶಾಂತನಿಗೆ ಸಂತಾನ ವೃದ್ಧಿ ಆಗುವುದು. ನೀವು ಯಾರನ್ನ ನೋಡಬೇಕು? ಬೈಬಲ್ ವಾಕ್ಯ ಇಬ್ರಿಯರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ಮಂದಮತಿಗಳಾಗಿರದೆ ಅಲ್ವಾ. ಮಂದಮತಿ ಅಂದರೆ ದೇವರ ವಾಕ್ಯನ ನಂಬಕ್ಕೆ ಸ್ಲೋ. ಯೇಸುಸ್ವಾಮಿ ಆ ಎಮ್ಮ ಊರಿಗೆ ಹೋಗ್ಬೇಕಾದಾಗ ಇಬ್ಬರು ಶಿಷ್ಯರು ಯೇಸುವಿನ ಜೊತೆಗೆ ಹೋಗ್ತಾ ಇದ್ರು ಅಲ್ವಾ. ಅವ್ರಿಗೆ ಕೂಡ ಇದೇ ಮಾತು ಹೇಳ್ತಾರೆ, ಮಂದಮತಿಗಳೇ ಅಲ್ವಾ. ದೇವರ ವಾಕ್ಯ ನಂಬಕ್ಕೆ ತುಂಬ ಸ್ಲೋ ಆದವರು. ಅಂದರೆ ವಾಕ್ಯ ಕೇಳ್ತಾನೆ ಇರ್ತಾರೆ, ಆದರೆ ನಂಬಕ್ಕೆ ಯೋಚನೆ ಮಾಡ್ತಾರೆ, ಇದು ನಂಬೋದಾ, ಆಗತ್ತಾ, ಆಗಲ್ವಾ, ಈ ರೀತಿಯಾಗಿ. ಅದೇ ವಾಕ್ಯ ಹೇಳ್ತದೆ, ಯಾರನ್ನ ನೋಡು, ಯಥಾರ್ಥ ಉಳ್ಳವ್ರು ನೋಡು. ಯಾರು ವಾಗ್ದಾನ ನಂಬ್ತಾರೆ ಅವ್ರನ್ನ ನೀವೇನು ಮಾಡಿರಿ, ಫಾಲೋ ಮಾಡಿರಿ ಎಂಬುದಾಗಿ ಬೈಬಲ್ ಹೇಳ್ತದೆ. 6ನೇ ಅಧ್ಯಾಯ 12ನೇ ವಚನ. ಎಸ್, ನೀವು ಮಂದವಂತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ಏಮ್ಯಾನ್ ವೆರಿ ಇಂಪಾರ್ಟೆಂಟ್. ಏಮ್ಯಾನ್ ಅಂದರೆ ಅರ್ಥ ನೀವು ಕೆಲವರನ್ನ ಅನುಸರಿಸಬೇಕು ಅಂತ ಅರ್ಥ. ಹೌದು. ಯಾರು ವಾಕ್ಯ ನಂಬ್ತಾರೆ, ಯಾರು ವಾಕ್ಯವನ್ನು ಮಾತಾಡ್ತಾರೆ ಮತ್ತು ವಾಗ್ದಾನಗಳಲ್ಲಿ ನಂಬಿಕೆ ಇಟ್ಟು ಬಹು ದಿವಸ ಕಾದಿದ್ದು ಅದರಿಂದ ಫಲಗಳನ್ನ ಹೊಂತಾರೆ, ಅವ್ರನ್ನ ನೀವೇನು ಮಾಡ್ರಿ, ಅನುಸರಿಸಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ನಾನು ಇನ್ನೊಂದು ವಾಕ್ಯ ತೋರಿಸ್ತೇನೆ. ಮಂದಮತಿಗೆ ಇಲ್ಲಿ ನೋಡಿ, ಜ್ಞಾನಭಕ್ತಿ 17ನೇ ಅಧ್ಯಾಯ. ಆ್ಯಕ್ಚುಲಿ ಇದು ಪಾಯಿಂಟ್ ಅಲ್ಲ, ನಾನು ವಾಕ್ಯ ನಾನು ನೆನಪಾಗಿದ್ದೀನಿ ತಕ್ಕೊಂಡೆ. ಜ್ಞಾನಭಕ್ತಿ 17ನೇ ಅಧ್ಯಾಯ 10ನೇ ವಚನ ಹಾಗೂ 11ನೇ ವಚನ ವಾಕ್ಯ ಓದೋಣಂತೆ. ಮಂದನಿಗೆ 100 ಪೆಟ್ಟು ಹೊಡೆದಕ್ಕಿಂತಲೂ ಗದರಿಕೆ ವಿವೇಕಿಗೆ ಹೆಚ್ಚಾದ ಶಿಕ್ಷೆ. ಮಂದನಿಗೆ 100 ಪೆಟ್ಟು ಹೊಡೆಯುವುದಕ್ಕಿಂತ, ಅಂದರೆ ಒಬ್ಬ ಮಂದನಿಗೆ ಎಷ್ಟು ಹೊಡೆದ್ರು ಅವನಿಗೆ ಅರ್ಥ ಆಗಲ್ಲ. 100 ಪೆಟ್ಟು ಹೊಡೆದ್ರು ಅರ್ಥ ಆಗಲ್ಲ. ಹೊಡೆದಕ್ಕಿಂತಲೂ ಗದರಿಕೆಯೇ ವಿವೇಕಿಗೆ ಹೆಚ್ಚಾದ ಶಿಕ್ಷೆ. ಎಸ್, ವಿವೇಕಿ ಅಂದರೆ ದೇವರು ನಂಬಿದ ದೇವರ ಜ್ಞಾನ ಉಳ್ಳವ ಮನುಷ್ಯನಿಗೆ, ಅವನಿಗೆ ಗದರಿಕೆ ಸಾಕು, ಇನ್ನು ಹೊಡೆಯದೇ ಬೇಕಾಗಿಲ್ಲ. ಎಸ್, ಎಚ್ಚರಿಸಿ ಸಾಕು ವಾಕ್ಯದಲ್ಲಿ. ಅದು ಅವನು ಹೆಚ್ಚಾದ ಶಿಕ್ಷೆ, ವಿವೇಕಿಗೆ ಹೆಚ್ಚಾದ ಶಿಕ್ಷೆ. ದುರಾತ್ಮನಿಗೆ ದಂಗೆಯ ಮೇಲೆ ಮನಸ್ಸು, ಕ್ರೂರ ದೂತನು ಅವನ ಮೇಲೆ ಬರುವನು. ಮೂರ್ಖತನದಲ್ಲಿ ಮುಳುಗಿರುವ ಮೂಢನಿಗೆ ಎದುರಾಗುವುದಕ್ಕಿಂತ ಮರಿಗಳನ್ನು ಕಳೆದುಕೊಂಡ ಕರಡಿಗೆ ಎದುರಾಗುವುದು ಲೇಸು. ಉಪಕಾರಕ್ಕೆ ಅಪಕಾರ ಮಾಡುವ ಮನೆಗೆ ಕೇಡು ತಪ್ಪದು. ಎಸ್, ಇಲ್ಲಿ ನೋಡ್ತೇವೆ ನನ್ನ ಪ್ರೀತಿ ದೇವಚಂದ್ರೆ, ನೀವು ವಾಕ್ಯವನ್ನು ಕೇಳುವಂಥ ಮಕ್ಕಳು, ನೀವು ಆತ್ಮದಲ್ಲಿ ಚುರುಕಾಗಿರ್ತೀರ ಅಲ್ವಾ. ಇನ್ನೊಬ್ಬ ಮಂದನಿಗೆ ಏಟ್ ಬೀಳಬೇಕಾಗಲೇ ಎಚ್ಚರ ಆಗಿಬಿಡ್ತಾರೆ. ಹೌದು ಅಲ್ವಾ. ದೇವರ ವಾಕ್ಯ ನಿಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಏಮನ್. ದೇವರ ವಾಕ್ಯವನ್ನು ನಂಬುವುದರಲ್ಲಿ ಸ್ಲೋ ಆಗಬೇಡ್ರಿ, ವಾಕ್ಯ ನಂಬುವುದರಲ್ಲಿ ಫಾಸ್ಟ್ ಆಗಿರಲಿ. ಆದರೆ ಬೇಡದಿರುವುದನ್ನು ಮಾತಾಡೋದ್ರೆ ನಿಧಾನವಾಗಿದೆ ಅಂತ, ಕೋಪಗೊಳ್ಳೋದಂತ ಇನ್ನೂ ನಿಧಾನವಾಗಿರಿ ಅಂತ ಬೈಬಲ್ ಹೇಳ್ತದೆ ಅಲ್ವಾ ಪಾಸ್ಟರ್. ಹೌದು. ನಂಬೋದರಲ್ಲಿ ಫಾಸ್ಟ್ ಆಗಿರಿ, ಮಾತಾಡೋದ್ರಲ್ಲಿ ಸ್ವಲ್ಪ ನಿಧಾನವಾಗಿರಿ. ರೈಟ್ ಅದನ್ನು ಮಾತಾಡ್ಲಿಕ್ಕೆ ಫಾಸ್ಟ್ ಆಗಿರಿ, ರಾಂಗ್ ಅದ ಮಾತಾಡಲಿಕ್ಕೆ ಸ್ಲೋ ಅಲ್ಲ, ಮಾತಾಡಲೇಬೇಡಿ ಅಲ್ವಾ. ಹಾಗಾಗಿ ಇಲ್ಲಿ ನೋಡ್ತೇವೆ, ಒಳ್ಳೆಯ ನಡತೆಯುಳ್ಳವನನ್ನು ನೋಡು. ಏಮನ್. ಯಾರನ್ನ ನೋಡಬೇಕು? ನಾವು ಕ್ರಿಸ್ತನ ನೋಡಬೇಕು ವಾಕ್ಯದಲ್ಲಿ.
ಏಮನ್ ವಾಕ್ಯವನ್ನು ವಾಗ್ದಾನ ನಂಬುವಂಥ ಮಕ್ಕಳನ್ನು ನಾವು ಜೀವಿತಗಳನ್ನ ನೋಡಬೇಕು. ಎಕ್ಸಾಂಪಲ್ ಮುಂದೆ ಈ ಲೋಕದ ಜನ ನಿಮ್ಮ ಎಕ್ಸಾಂಪಲ್ ಅಲ್ಲ. ಕೆಲವರು ನೋಡ್ತಾರೆ, ಆ ಫಿಲಮ್ ಆ್ಯಕ್ಟರ್ ನೋಡು, ಇವನ್ ಫಿಲಮ್ ಆ್ಯಕ್ಟ್ರಸ್ ನೋಡು ಅಲ್ವಾ, ಪಕ್ಕದ ಮನೆ ನೋಡು, ಇವ್ರನ್ನ ನೋಡಬೇಡಿ. ವಾಕ್ಯವನ್ನು ನಂಬಿ ಅವನ ಪ್ರತಿಫಲ ಹೊಂದುವಂಥ ಮಕ್ಕಳ ಜೀವಿತಗಳನ್ನ ನೋಡ್ರಿ. ಏಮನ್ ಒಳ್ಳೆ ನಡತೆ ಉಳ್ಳನ್ನು ನೋಡು, ಯಥಾರ್ಥನನ್ನು ಲಕ್ಷಿಸು, ಶಾಂತನಿಗೆ ಸಂತಾನ ವೃದ್ಧಿ ಆಗುವುದು. ಏಮನ್ ಮುಂದೆ ವಾಕ್ಯ ನೋಡೋಣ. ದ್ರೋಹಿಗಳೆಲ್ಲರೂ ನಾಶವಾಗುವರು, ದುಷ್ಟರ ಸಂತಾನವು ತೆಗೆದು ಹಾಕಲ್ಪಡುವುದು. ಎಸ್, ನೀತಿವಂತರ ರಕ್ಷಣೆ ಯೆಹೋವನಿಂದಲೇ ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ಏಮ್ಯಾನ್ ಏಮ್ಯಾನ್. ದೇವರು ನಿಮ್ಮ ಜೊತೆಲಿದ್ದಾನೆ ಪ್ರಿಯರೇ. ಏಮ್ಯಾನ್. ಆತನ ನಿಮ್ಮ ದುರ್ಗವು, ಬಂಡೆಯು, ಕೋಟೆಯು, ರಕ್ಷಕನು ಆತನಾಗಿದ್ದಾನೆ. ನೀತಿವಂತನ ರಕ್ಷಣೆ ಯೆಹೋವನಿಂದಲೇ. ಏಮನ್. ದೇವರು ನಿಮ್ಮ ಪ್ರೊಟೆಕ್ಷನ್ ಆಗಿದ್ದಾನೆ. ದೇವರು ನಿಮ್ಮನ್ನು ರಕ್ಷಿಸುವ ಆತನಾಗಿದ್ದಾನೆ. ಎಂಥ ಸಮಸ್ಯೆ, ಎಂಥ ಚಿಂತೆ, ಎಂಥ ವ್ಯಾಧಿ, ಎಂಥ ಹೋರಾಟ ಮಧ್ಯದಲ್ಲಿ ಇರ್ಬೋದು. ನಾನು ಹೇಳ್ತೇನೆ, ಲೋಕದ ಜನರು ಕೆಲವು ಹೇಳ್ತಾರೆ, ನೋಡಿ ಅವರು ಯೇಸುವನ್ನು ನಂಬೋದಿಲ್ಲ, ಎಷ್ಟು ಆಗಿದ್ದಾರೆ ಅಲ್ವಾ, ನಮಗೆ ಬಂದ್ಬಿಟ್ಟಿದೆಲ್ಲ ಅಲ್ವಾ. ನಾನು ಹೇಳ್ತೇನೆ, ನಿಮಗೆ ಕಷ್ಟಗಳು ಸಾವಿರಾರು ಸಂಭವಿಸ್ಬೋದು, ಆದರೆ ದೇವರು ನಿಮ್ಮನ್ನು ಹತ್ತಿರ ಬರದ ಹಾಗೆ ಅಥವಾ ನಿಮ್ಮನ್ನು ಬಿಡಿಸದ ಹಾಗೆ ಬಿಡಿಸುವಾತನಾಗಿ. ಕಷ್ಟ ಬರಲ್ಲ ಅಂತ ಸತ್ಯವೇದದಲ್ಲಿ ಎಲ್ಲಿ ಹೇಳಿಲ್ಲ. ಕಷ್ಟಗಳು, ಶೋಧನೆಗಳು ಬರ್ತವೆ, ಆದರೆ ಅದು ಬರುತ್ತಲೇ ತಪ್ಪಿಸುವ ಮಾರ್ಗ ಸಿದ್ಧ ಮಾಡಿದ್ದೇನೆ. ಕಷ್ಟಗಳು ಹಾದು ಹೋಗ್ಲಿಕ್ಕೆ ಅವಕಾಶ ಯಾಕೆ ದೇವ್ರು ಕೊಡ್ತಾರೆ ಅಂದ್ರೆ, ನೀವು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೋಸ್ಕರ, ಪ್ರಮೋಷನ್ಗೋಸ್ಕರ, ನಿಮ್ಮ ಪ್ರಮೋಷನ್ಗೋಸ್ಕರ. ಎಕ್ಸಾಮ್ಗಳು ಯಾಕೆ ಬರ್ತವೆ? ಎಕ್ಸಾಮ್ ಅಂದ್ರೆ ಟೆಸ್ಟ್ ಶೋಧನೆ ಯಾಕೆ ಬರ್ತವೆ? ಮುಂದಿನ ತರಗತಿ ಪ್ರಮೋಷನ್ಗೋಸ್ಕರ. ನೀವು ಆ ಒಂದು ದಾಟಿ ಹೋಗುವಾಗ ನಿಮ್ಮ ಸ್ಥಿತಿ ಉನ್ನತಿಗೆ ಬರ್ತದೆ. ನೀವು ತೇರ್ಗಡೆ ಆಗಿ ಮೇಲ್ದರ್ಜೆಗೆ ಹೋಗೋರಾಗಿದ್ದೀವಿ. ಆಶೀರ್ವಾದ ನಿಧಿಗಳಾಗಲಿಕ್ಕೆ ಅದು ಅವಕಾಶ ಕೊಡ್ತಾನೆ ದೇವರು, ಅಷ್ಟೇ. ಏನು ಅದು ಪಾಸ್ ಆಗ್ತೀರಿ, ಪಾಸ್ ಆದಾಗ ಇನ್ನೂ ಉನ್ನತ ಸ್ಥಿತಿಗೆ ಹೋಗ್ತೀರಿ. ಆಗ ಆ ಶೋಧನೆ ಮರ್ತೋಗುತ್ತೆ ನಿಮಗೆ. ಅದು ಬಂತ, ಆಗ ಅದು ಹೋಗಿದ್ದೀವಿ ನಾವು ಕನ್ಸರ ರೀತಿಯಲ್ಲಿ ಕಾಣುತ್ತೆ. ಏನು ಏಮ್ಯಾನ್ ಅದೆಲ್ಲ ಪಾಸ್ಟ್ ಹೇಳಿದಾಗ ನಿಮ್ಮ ಪ್ರಮೋಷನಿಗೆ ಅಲ್ವಾ. ಇಲ್ಲಿ ನೋಡ್ತೇವೆ, ನೀತಿವಂತ ರಕ್ಷಣೆ ಯೆಹೋವನಿಂದಲೇ, ಇಕ್ಕಟ್ಟಿನಲ್ಲಿ ಆತನೇ ಅವರಿಗೆ ದುರ್ಗಸ್ಥಾನ. ಇಲ್ಲಿ ನೋಡ್ತೇವೆ 40ನೇ ವಚನ. ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು, ಅವರು ಆತನ ಆಶ್ರಿತರಾದ್ದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಏಮ್ಯಾನ್. ವಾಗ್ದಾನ ಮಾರ್ಕ್ ಮಾಡಿಕೊಳ್ಳ್ರಿ. ಏಮ್ಯಾನ್. ಹೋರಾಟದಲ್ಲಿ, ಸಮಸ್ಯೆಯಲ್ಲಿ, ಚಿಂತೆಯಲ್ಲಿ ಆದೋಗ್ತಿದ್ದೀರಾ, ಜನರು ನಿಮ್ಮ ವಿರುದ್ಧವಾಗಿ ಮಾತಾಡ್ತಿದ್ದೀರಾ, ಈ ವಾಗ್ದಾನ ನಿಮಗೋಸ್ಕರ. ಏಮ್ಯಾನ್. ಯೆಹೋವನು ಸಹಾಯಕನ, ದೇವರೇ ನಿಮ್ಮ ಜೊತೆ ನಿಂತ್ಕೊಂಡ್ಬಿಡ್ತಾನೆ. ಏಮ್ಯಾನ್. ನಿಮ್ಮ ವಿರುದ್ಧವಾಗಿ ಡೈರೆಕ್ಟಾಗಿ ನಿಮ್ಮ ಪ್ರಾಣ ಹೋಗುವಂಥ ಸಮಸ್ಯೆ ಬಂದರೂ ದೇವರು ನಿಮ್ಮ ಜೊತೆಲಿದ್ದಾನೆ, ಮರಿಬೇಡ್ರಿ. ಏಮನ್. ಯೆಹೋವನು ಸಹಾಯಕನಾಗಿ ಅವರನ್ನು ತಪ್ಪಿಸಿ ಬಿಡುವನು. ಏಮನ್. ನೀವು ಬಂದ ಸಮಸ್ಯೆಯಿಂದ, ನಿಮ್ಮ ವಿರುದ್ಧವಾಗಿ ಬಂದ ಜನರಿಂದ ನನ್ನ ದೇವರು ತಪ್ಪಿಸಿ ಬಿಡುವ ಆತನಾಗಿದ್ದಾನೆ. ಅವರು ಆತನ ಆಶ್ರಿತರಾಗಿದ್ದರಿಂದ ದುಷ್ಟರ ಕೈಯಿಂದ ತಪ್ಪಿಸಿ ರಕ್ಷಿಸುವನು. ಏಮನ್. ಯಾರ್ಯಾರೋ ಕೈಯಲ್ಲಿ ದೇವರು ನಮ್ಮ ಜೀವಿತವನ್ನು, ಪ್ರಾಣವನ್ನು ಮುಟ್ಟದ ಹಾಗೆ ಅಲ್ವಾ, ದೇವರು ನಮ್ಮನ್ನು ಸೇಫ್ ಮಾಡಿ ಪ್ರೊಟೆಕ್ಟ್ ಮಾಡುವ ಆತನಾಗಿದ್ದಾನೆ. ಏಮನ್. ಇಲ್ಲಿ ನೋಡ್ತೇವೆ ಪಾಸ್ಟರ್, ಅಲ್ಲಿ ಅದೇ ಅಧ್ಯಾಯ 37ನೇ ಅಧ್ಯಾಯ 28ರಿಂದ ಕೆಲವು ವಚನ ವಾಕ್ಯ ಓದ್ಕೊಳ್ಳೋಣ. ಇವೆಲ್ಲ ವಾಗ್ದಾನ ನಿಮಗೋಸ್ಕರ ಪ್ರಿಯರೇ. ಏಮನ್. ಕೀರ್ತನೆ 37 ಇಲ್ಲಿ ವಾಕ್ಯ ಇದೆ, ಪಾಸ್ಟರ್ ಓದ್ಕೊಳ್ಳೋಣ. ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವನಲ್ಲ. ಏಮನ್. ದೇವರು ವಾಗ್ದಾನ ಮಾಡಿದ, ನಾನು ಎಂದಿಗೂ ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆದು ಬಿಡುವುದೇ ಇಲ್ಲ. ಏಮನ್. ಅದೇ ಪ್ರಕಾರ ದೇವರು ನಿಮ್ಮ ಕೈ ಹಿಡ್ಕೊಂಡಿದ್ದ, ನಿಮ್ಮ ಕೈ ಬಿಡುವುದೇ ಇಲ್ಲ. ಏಮನ್. ನ್ಯಾಯವನ್ನು ಮೆಚ್ಚುವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅವರು ಸದಾಕಾಲವು ಸುರಕ್ಷಿತರಾಗಿರುವರು, ದುಷ್ಟರ ಸಂತತಿ ತೆಗೆದು ಹಾಕಲ್ಪಡುವುದು. ಏಮನ್. ನಿಮ್ಮ ಸೇಫ್ಟಿ ಅದು ಸೆಕ್ಯೂರ್ ಆಗಿದೆ. ಅಂಡರ್ಲೈನ್ ಮಾಡ್ಕೊಂಡು, ಸದಾ ಕಾಲ ಸುರಕ್ಷಿತವಾಗಿದೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ನಿರಂತರವಾಗಿ ನೀವು ಪ್ರೊಟೆಕ್ಷನಲ್ಲೇ ಇದ್ದೀರಾ. ಏಮನ್. ನೀವು ಹೊಸ ಒಡಂಬಡಿಕೆಯ ಮಕ್ಕಳು, ನೀವು ಕ್ರಿಸ್ತ ಯೇಸುವಿನಲ್ಲಿದ್ದೀರಾ. ನಿಮ್ಮ ಜೀವ ದೇವರಲ್ಲಿ, ಕ್ರಿಸ್ತನೊಂದಿಗೆ ಅದು ಮರೆಯಾಗಿದೆ. ಏಮನ್. ನಿಮಗೆ ಯಾವ ಕೇಡು ಮುಟ್ಟದ ಹಾಗೆ ದೇವರು ತಾನೇ ತನ್ನ ರೆಕ್ಕೆಯ ಮರೆಯಲ್ಲಿ ನಿಮ್ಮನ್ನು ಒದಗಿಸಿದ್ದಾನೆ. ಏಮನ್. ಯಾವ ರೀತಿ ಕೋಳಿ ತನ್ನ ರೆಕ್ಕೆಯ ಮರಿಗಳನ್ನ ಮುಚ್ಚಿಟ್ಕೊಡ್ತದೋ ಒಂದು ಸಮಸ್ಯೆ ಬಂದಾಗ, ಅದೇ ಪ್ರಕಾರ ದೇವರು
ತನ್ನ ರೆಕ್ಕೆ ಮರೆಯಲ್ಲಿ ನಮ್ಮನ್ನು ಒದಗಿಸಿದ್ದಾನೆ. ಆತ ನಮ್ಮ ಪ್ರೊಟೆಕ್ಟ್ ಮಾಡಿದ್ದಾನೆ ಅಲ್ವಾ. ಅವರು ಸದಾ ಕಾಲವು ಸುರಕ್ಷಿತರಾಗಿರು. ನೀವು ಡಿಕ್ಲೇರ್ ಮಾಡಬೇಕು, ಸಮಸ್ಯೆ ಮಧ್ಯೆ ಬಂದಾಗ ನಾನು ಸದಾ ಕಾಲ ಸುರಕ್ಷಿತನಾಗಿದ್ದೇನೆ, ಯಾಕಂದರೆ ನನ್ನ ಪರಾತ್ಮನ ಮೊರೆ ಹೊಕ್ಕಿದ್ದೇನೆ ಎಂಬುದಾಗಿ. ಏಮನ್. ದುಷ್ಟರ ಸಂತತಿ ತೆಗೆದು ಹಾಕಲ್ಪಡುವುದು. ಮುಂದೆ ವಾಕ್ಯ ನೋಡ ಪಾಸ್ಟರ್. ನೀತಿವಂತರು ದೇಶವನ್ನು ಅನುಭವಿಸುವವರಾಗಿ Amen. ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಏಮನ್. ನೀವೇ ಅನುಭವಿಸುವಂತರಾಗಿದ್ದ ಒಳ್ಳೆ ದೇಶದ ಮೇಲನ್ನು ಅನುಭವಿಸುವಂತರಾಗಿದೆ. ಅನೇಕ ವಾಗ್ದಾನಗಳು ಬರೆಯಲ್ಪಟ್ಟಿದೆ. Yes. ಏಮನ್. ನೀತಿವಂತರು ದೇಶದ ಮೇಲನ್ನು ಅನುಭವಿಸ್ತಾನೆ ಎಂಬುದಾಗಿ. Amen. ನೀತಿವಂತರು ದೇಶವನ್ನ ಅನುಭವಿಸರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಏಮನ್. ಶಾಶ್ವತವಾಗಿ. ಏಮನ್. ದೇ ವಿಲ್ ಡ್ವೆಲ್ ದೇರ್ ಇನ್ ಫಾರ್ ಎವರ್. ಏಮನ್. ನಿರಂತರವಾಗಿ ಅವರು ವಾಸ ಮಾಡುವಂತರಾಗಿದ್ದಾರೆ. ನೀತಿವಂತನ ಬಾಯಿಯು ಸುಜ್ಞಾನವನ್ನು ನುಡಿಯುತ್ತದೆ, Yes. ಅವನ ನಾಲಿಗೆ ನ್ಯಾಯವನ್ನೇ ಹೇಳುತ್ತದೆ. ಏಮನ್. ನೀವು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೀರಾ. ಏಮನ್. ನಿಮ್ಮ ಬಾಯಿಂದ ಸುಜ್ಞಾನ, ದ ಮೌತ್ ಆಫ್ ರೈಚಸ್ ಸ್ಪೀಕತ್ ವಿಸ್ಡಮ್. ನೀವು ಮಾತಾಡುವ ಮಾತು ಅದು ಕಾಲೋಚಿತ ಮಾತು. ಏಮನ್. ಅದು ಆಗಿರಲಿ. ಒಂದು ವೇಳೆ ಇಲ್ಲ ಅಂದರೆ ಬಾಯಿ ತೆರೆದು ಎಲ್ಲರೂ ಭಯಕ್ಕೆ ಹೋಗ್ಬಿಡ್ರಿ. ಸ್ಪೀಕ್ ದ ವರ್ಡ್. ಏಮನ್. ರೈಟ್ ವರ್ಡ್. ನಿಮ್ಮ ಬಾಯಿಂದ ಬರೋ ಮಾತನ್ನು ಕೇಳುವಾಗ ಜೀವಿತಗಳು ಕಟ್ಟಲ್ಪಡುವಂತಾಗಿದೆ. ಏಮನ್. ಆ್ಯಂಡ್ ಇಸ್ ಟಂಗ್ ಟಾಕಲ್ತ್ ಆಫ್ ಜಡ್ಜ್ಮೆಂಟ್. ಇಲ್ಲಿ ನೋಡ್ತೇವೆ, ಅವನ ನಾಲಿಗೆ ನ್ಯಾಯವನ್ನೇ ಹೇಳ್ತದೆ, ರೈಟ್ ಆದದನ್ನೇ ಹೇಳ್ತದೆ ಅಲ್ವಾ. ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿರುವುದು, ಅವನು ಜಾರುವುದೇ ಇಲ್ಲ. ಏಮನ್. ದೇವರ ವಾಕ್ಯ ನಿಮ್ಮಲ್ಲಿರುವಾಗ ನೀವು ಜಾರಿ ಬೀಳುವುದೇ ಇಲ್ಲ ಪ್ರಿಯರೇ. ಏಮನ್. ದೇವರ ಧರ್ಮೋಪದೇಶವು ಅವನ ಹೃದಯದಲ್ಲಿ ಇರುವುದು. ಎಲ್ಲಿ? ಮೈಂಡ್ ಅಲ್ಲ, ಅಥವಾ ಕೈ ಇದ್ರ ಮೇಲ, ಬಾಗಿಲ ಮೇಲ ಇಲ್ಲ, ಹೃದಯದಲ್ಲಿ. ಯಾರು ವಾಕ್ಯವನ್ನು ಹೊಂದುತ್ತಾನೋ ಅವನ ಜೀವನ ಹೊಂದುವಂತನಾಗಿದ್ದಾನೆ ಅಲ್ವಾ. ವಾಕ್ಯವನ್ನು ನಿಮ್ಮ ಜೀವಿತಕ್ಕೆ ತೆಗೆದುಕೊಡ್ರಿ. ನಿಮ್ಮ ಆತ್ಮದಲ್ಲಿ ಅದನ್ನು ಸ್ವೀಕರಿಸುವಾಗ ನೀವು ಜಾರುವುದೇ ಇಲ್ಲ. ಏಮನ್. ಎಂಥ ಸಮಸ್ಯೆ ಬಂದರು, ಎಂಥ ಹೋರಾಟ ಬಂದರು, ಯಾರೇ ನಿಮ್ಮ ವಿರುದ್ಧವಾಗಿ ನಿಂತರೂ ಕೂಡ ನೀವು ದೇವರಲ್ಲಿ, ಕರ್ತನಲ್ಲಿ, ಕ್ರಿಸ್ತನಲ್ಲಿ ನೀವು ನಿರಂತರವಾಗಿ ನೀವು ಸ್ಥಿರವಾಗಿ ನಿಲ್ಲುವಂತರಾಗಿದ್ದೀರಾ. ಏಮನ್. ಲಾಸ್ಟ್ ವಾಕ್ಯ ಓದ್ಬೋದು. ದುಷ್ಟನು ಹೊಂಚು ಹಾಕಿ ನೀತಿವಂತರನ್ನು ಕೊಲ್ಲಬೇಕೆಂದು ಸಮಯ ನೋಡುತ್ತಾನೆ. ಓಕೆ. ಆದರೆ ಯೆಹೋವನು ಅವನನ್ನು ಸಿಕ್ಕಗೊಳಿಸುವುದಿಲ್ಲ, ಅವನನ್ನು ನ್ಯಾಯ ವಿಚಾರಣೆಯಲ್ಲಿ ಅಪರಾಧಿ ಎಂದು ಎಣಿಸುವುದಿಲ್ಲ. ಎಸ್. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಅವನ ಮಾರ್ಗವನ್ನೇ ಅನುಸರಿಸು, ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ದುಷ್ಟರು ತೆಗೆದುಹಾಕಲ್ಪಡುವರು, ನೀನು ನೋಡುವಿ. ಇಲ್ಲಿ ನೋಡಿ, ಎಷ್ಟೆಲ್ಲ ನೋಡಿ, ಸಮಸ್ಯೆ ಮಧ್ಯದಲ್ಲಿ ದೇವರು ಒಂದೇ ಪ್ರಮೋಷನ್ನೇ ಹೇಳ್ತಾ ಇದ್ದಾನೆ. ಹೌದು ಅಲ್ವಾ. ಅಂದರೆ ಒಬ್ಬ ವಿಶ್ವಾಸಿಗೆ ಎಷ್ಟೋ ಅನೇಕ ಸಮಸ್ಯೆಗಳು, ಹೋರಾಟಗಳು, ಚಿಂತೆಗಳು, ಪ್ರಾಣ ತೆಗಿಲಿಕ್ಕೆ ಪ್ಲ್ಯಾನ್ ಮಾಡಿದಾನಂತೆ ಅಲ್ವಾ. ದುಷ್ಟನು ಹೊಂಚು ಹಾಕಿ ಪ್ಲ್ಯಾನ್ ಮಾಡಿ, ಸ್ಟ್ರಾಟಜಿ ಮಾಡಿ ತೆಗಿಲೇಬೇಕು ಪ್ರಾಣ. ಅವನು ನೀತಿವಂತನ ಕೊಲ್ಲಬೇಕೆಂದು ಸಮಯ ನೋಡ್ತಾನಂತೆ. ಆದರೆ ಯೆಹೋವನು ಅವನ ಸಿಕ್ಕಗೊಳಿಸೋದೇ ಇಲ್ಲ. ಆಮೆನ್. ದೇವರು ನಿಮ್ಮನ್ನು ಪಾರು ಮಾಡ್ತಾನೆ. ಅವನನ್ನು ನ್ಯಾಯ ವಿಚಾರಣೆಯಲ್ಲಿ ಅಪರಾಧಿ ಎಂದು ಎಣಿಸುವುದಿಲ್ಲ. ಎಸ್. ಮುಂದೆ ವಾಕ್ಯ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸುವವನಾಗಿ ಅವನ ಮಾರ್ಗವನ್ನೇ ಅನುಸರಿಸು, ಆಗ ಆತ ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ದುಷ್ಟರು ತೆಗೆದುಹಾಕಲ್ಪಡುವರು, ನೀನು ನೋಡುವಿ. ಆಮೆನ್. ದೇವರು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಆತನು ಆಲ್ರೆಡಿ ತೆಕ್ಕೊಂಡು ಬಂದಿದ್ದಾನೆ ಪ್ರಿಯರೇ. ಆಮೆನ್. ನೀವು ವಾಕ್ಯವನ್ನು ನಿರೀಕ್ಷಿಸಿರಿ, ಸಮಸ್ಯೆಯನ್ನು ನಿರೀಕ್ಷಿಸಕ್ಕೆ ಹೋಗ್ಬಿಡ್ರಿ. ದೇವರ ವಾಕ್ಯ ನಿಮ್ಮ ಜೀವಿತವನ್ನು ಮಾರ್ಪಡಿಸುವಂಥದ್ದಾಗಿದೆ. ಆಮೆನ್. ಮತ್ತು ಈ ರಾತ್ರಿ ಒಂದು ವೇಳೆ ಇದುವರೆಗೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ ಅಂದರೆ ಪಾಸ್ಟರ್ ಮುಂದೆ ಸಮಯದಲ್ಲಿ ನಿಮ್ಮನ್ನ ಪ್ರೇಯರ್ ಲೀಡ್ ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳುವ. ಯಾರಾದರೂ ಯೇಸು ಸ್ವಾಮಿಯನ್ನು ಇದುವರೆಗೆ ಅಂಗೀಕಾರ ಮಾಡಲಿಲ್ಲ ಅಂದರೆ ಅಂಥವ್ರು ಯೇಸು ಕ್ರಿಸ್ತ ನಿಮ್ಮ ಹೃದಯದಲ್ಲಿ ಕರೀರಿ. ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸರ್ವಶಕ್ತನಾದ ತಂದೆಯ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷ ಹಿಂದೆ ಕರ್ತ ನೀನು ಕಲ್ವಾರಿ ಕ್ರೂಜಲ್ಲಿ ನಿನ್ನ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿದಿ ಸ್ವಾಮಿ. ನಮ್ಮ ಪಾಪಗಳನ್ನು, ಶಾಪಗಳನ್ನು, ರೋಗಗಳನ್ನು ಹೊತ್ತು ತೀರಿಸಿದಿ. ನೀನು ಕಲ್ವಾರಿ ಕ್ರೂಜಲ್ಲಿ ಸತ್ತು ಹೊಣಲ್ಪಟ್ಟು 3ನೇ ದಿನ ಮೃತ್ಯುವಿನ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿದ್ದಕ್ಕಾಗಿ ಸ್ತೋತ್ರ. ನನ್ನ ನಿನ್ನ ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮನ ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಪ್ರಾರ್ಥನೆಯನ್ನು ತಂದೆಯವರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೆ. ಪರಲೋಕದ ಪರಮ ತಂದೆ ಆದ ದೇವರೇ, ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ನೀತಿವಂತರಾಗಿ ದೇವರು ಸ್ವೀಕರಿಸಿದ್ದಾನೆ. ದೇವರ ಸಕಲ ಆತ್ಮೀಯ ವರಗಳಿಗೆ ನೀವು ಬಾಧ್ಯರಾಗಿದ್ದೀರಿ. ದೇವರು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ನಿಮಗೆ ಸಂಧಿಸಲಿ. ಸರಿಯಾದ ಸತ್ಯ ಬೋಧನೆ ಸಭೆಗೆ ನಿಮ್ಮ ದೇವರು ಸೇರಿಸಲಿ. ನೀವು ಆಶೀರ್ವಾದಗಳಾಗಿದ್ದೀರಿ. ಆಮೆನ್. ಮತ್ತು ನಾಳೆ ರಾತ್ರಿ ಮತ್ತೊಂದು ಹೊಸ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ.
ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳ್ರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.